ಒಬ್ಬ ವಿಲನ್ ಏಟ್ ತಿಂದ್ರೆ ನಾನು ಹೀರೋ ಆಗೋದು. ಇದನ್ನ ಅವ್ನು ಭಾಳ ಸರಿ ಹೇಳಿರ್ತಾನೆ, ನಾನು ಅದನ್ನೇ ಹೇಳೋದು. ನಾವಿಬ್ಬರು ಯಾವತ್ತೂ ಅದನ್ನ ಅವರ್ ಮೈಂಡ್ ಸೆಟ್ಸ್ ಆರ್ ಆಲ್ ದ ಸೇಮ್ ಆಲ್ಮೋಸ್ಟ್. ಯಾಕೆಂದ್ರೆ ನಾವು ಮೈಸೂರವರು, ನಾವು ಸಿಂಪಲ್ ವ್ಯಕ್ತಿಗಳು. ನಮಗೆ ಅತಿ ವೈಭವ ಅದೆಲ್ಲ ನಮಗೆಲ್ಲ ಏನೂ ಗೊತ್ತಿಲ್ಲ. ಆಮ್ ಸ್ಟಿಲ್ ಅನ್ ಆ್ಯಕ್ಟರ್. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಎನಿ ಸ್ಟಾರ್ ಅಂತ. ನಾನು ಬಂದಿರೋದಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ನಾನು ಕೊನೆವರೆಗೂ ಐ ವಿಲ್ ಬಿ ಆನ್ ಆ್ಯಕ್ಟರ್. ಸೂಪರ್ ಹೀರೋ ಅಂತ ಒಂದು ನನಗೆ ಅವರು ಬಿರುದನ್ನ ಕೊಟ್ಟಿರೋದು ಅವ್ರ ಪ್ರೀತಿ. ನಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದಂಥವ್ರು, ನಮ್ಮ ತಂದೆ ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರು, ನಮ್ಮ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರು. ಎಲ್ಲೋ ಒಂದು ಕಡೆ ನನಗೆ ಆಸೆ ಇತ್ತು, ಇವ್ರನ್ನೆಲ್ಲ ನನಗೆ ಸ್ಟೇಜ್ ಮೇಲೆ ಇನ್ನೂ ಭಾಳಷ್ಟು ಜನ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಬುನಾದಿ, ಒಂದು ಸ್ಟ್ರಾಂಗ್ ಆಗಿರೋ ಒಂದು ಬುನಾದಿ ಕನ್ನಡ ಸಿನಿಮಾಕ್ಕೆ ಅವರು ಕೊಟ್ಟರು ಅಂತ ಹೇಳ್ಬೋದು, ಅದರಲ್ಲಿ ತಪ್ಪಾಗಲ್ಲ. ಒಬ್ಬರು ಒನ್ ಆಫ್ ದ ಸ್ಟ್ರಾಂಗ್ ಫೌಂಡೇಶನ್ಸ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಜನ ಇಲ್ಲಿವರೆಗೂ ನಮ್ಮ ಅಭಿಮಾನಿಗಳು, ಪ್ರೇಕ್ಷಕರು ನನ್ನ ಸಿನಿಮಾಗಳನ್ನ ನೋಡಿ ಮೆಚ್ಕೊಂಡಿರೋ ಅಂಥ ಸಿನಿಮಾಗಳು ಭಾಳ ಇದೆ. ಇವಾಗ ಟೆರರ್ ಬರ್ತಾ ಇದೆ, ಸೊ ಅದರಲ್ಲಿ ಎಕ್ಸ್ಪೆಕ್ಟೇಷನ್ನು ನಾಳೆ ದಿನ ಸಿನಿಮಾ ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಇಡೀ ಕರ್ನಾಟಕನೇ ಅದನ್ನು ಮೆಚ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಕುಟುಂಬ ಒಂದು ಚಿಕ್ಕ ಕುಟುಂಬ, ನನಗೆ ಕರ್ನಾಟಕನೇ ಕುಟುಂಬ. ಸೊ ಪ್ರತಿಯೊಬ್ಬರು ಇವತ್ತು ದೇ ಆರ್ ಕಾಲಿಂಗ್ ಮೀ. ಲೈಕ್ ಅವತ್ತು ರಿಲೀಸ್ ಆಗಿದ್ದಿಂದ ಇವತ್ತವರೆಗೂ ನೋಡಿ, ಇವಾಗಲೂ ರಿಂಗ್ ಆಗ್ತಾಯಿದೆ ನನ್ನ ಫೋನು. ಇಟ್ ಈಸ್ ನಾನ್ ಸ್ಟಾಪ್ ರಿಂಗಿಂಗ್. ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗಿದೆ, ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ನನ್ನ ಸಿನಿಮಾದಲ್ಲಿ ನಾನೊಬ್ಬನೇ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ಮುಂದೆನೂ ಹೇಳ್ಕೊಳಲ್ಲ. ಯಾಕೆಂದರೆ ನಾವೆಲ್ಲ ಪಾತ್ರಧಾರಿಗಳು ಸಿನಿಮಾದಲ್ಲಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ಆದಿತ್ಯ ಅವರು. ಸರ್, ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಕ್ಚುಲಿ ಮೊನ್ನೆ ಇವೆಂಟಲ್ಲಿ ಡೈರೆಕ್ಟ್ರು ಸೂಪರ್ ಹೀರೋ ಅಂತಂದ್ರಿ. ಆ್ಯಕ್ಚುಲಿ ವಾಸ್ ಅ ಸೂಪರ್ ಹೀರೋ ಸರ್. ಇದನ್ನು ನಾನು ತುಂಬ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾ ಹೇಳ್ತೀನಿ. ಬಿಕಾಸ್ ಸಿನಿಮಾಗಳನ್ನು ಮಾಡೋದು ಒಂದು ಡೈಮೆನ್ಷನ್ ಆದರೆ, ಪ್ರತಿ ಸಿನಿಮಾವನ್ನು ಪ್ರತಿಯೊಂದು ಹೆಜ್ಜೆನೂ ನನ್ನ ಫಸ್ಟ್ ಸ್ಟೆಪ್ ಅನ್ನೋ ಥರ ಇಟ್ಕೊಂಡು ಬಂದಂತಹ ಹಲವಾರು ನಟರಲ್ಲಿ ನೀವು ಕೂಡ ಒಬ್ಬರು. ಇದನ್ನು ಹೇಗೆ ರಿಸೀವ್ ಮಾಡ್ತೀರಿ, ಒಂದು ಸೂಪರ್ ಹೀರೋ ಅಥವಾ ಈ ಒಂದು ವಿಷಯನ? ಸರ್, ಅದು ಕಂಪ್ಲೀಟ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಮೈ ಡೈರೆಕ್ಟರ್. ಯಾಕೆಂದರೆ ಅವರು ಅದನ್ನು ನನಗೆ ಬಿರುದನ್ನು ಕೊಟ್ಟಿರೋದು ಇಟ್ಸ್ ಹಿಸ್ ಗ್ರೇಟ್ನೆಸ್ ಅಷ್ಟೇ. ಆಮ್ ಸ್ಟಿಲ್ ಅನ್ ಆ್ಯಕ್ಟರ್. ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಎನಿ ಸ್ಟಾರ್ ಅಂತ. ನಾನು ಬಂದಿರೋದಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ನಾನು ಕೊನೆವರೆಗೂ ಐ ವಿಲ್ ಬಿ ಆನ್ ಆ್ಯಕ್ಟರ್. ಸೂಪರ್ ಹೀರೋ ಅಂತ ಒಂದು ನನಗೆ ಅವರು ಬಿರುದನ್ನ ಕೊಟ್ಟಿರೋದು ಅವ್ರ ಪ್ರೀತಿ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಕಂಪ್ಲೀಟ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ರಂಜನ್, ನಮ್ಮ ನಿರ್ದೇಶಕರಿಗೆ. ಯಾಕೆಂದರೆ ಸೂಪರ್ ಹೀರೋ ಅಂತ ಅವರು ಒಂದು ಬಿರುದನ್ನ ಕೊಟ್ಟ ಮೇಲೆ ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಜೊತೆಗೆ ವೇದಿಕೆ ಮೇಲೆ ನನಗಿದ್ಲು ತುಂಬ ಜನ ದೊಡ್ಡವರು ಇರಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟು ಮೊನ್ನೆ ನಾನು ಇವೆಂಟಲ್ಲಿ ನೋಡಿದೆ. ಇವನ್ ನೀವು ಅದನ್ನು ಫಾಲೋ ಕೂಡ ಮಾಡ್ತಿರ್ತೀರಿ. ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಸ್ಟ್ರಾಂಗ್ ರೀಸನ್ ದಟ್? ನನಗೆ ಮುಂಚಿಂದಾನು ಇವ್ರ ಜೊತೆ ಎಲ್ಲ ಬೆಳೆದಿರೋಂಥ ಒಬ್ಬ ನಟ ನಾನು. ಏಕೆಂದರೆ ಇವರೆಲ್ಲ ಅಂದರೆ ಹಿರಿಯರು. ನಮ್ಮ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದಂಥವ್ರು, ನಮ್ಮ ತಂದೆ ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರು, ನಮ್ಮ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾದಲ್ಲಿ ಕೆಲಸ ಮಾಡಿದಂಥವ್ರು. ಎಲ್ಲೋ ಒಂದು ಕಡೆ ನನಗೆ ಆಸೆ ಇತ್ತು, ಇವ್ರನ್ನೆಲ್ಲ ನನಗೆ ಸ್ಟೇಜ್ ಮೇಲೆ ಇನ್ನೂ ಭಾಳಷ್ಟು ಜನ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಕೆಲವ್ರಿಗೆ ಸ್ವಲ್ಪ ಕೆಲಸಗಳಿತ್ತು, ಕೆಲವ್ರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇತ್ತು. ಸೊ ಹಾಗಾಗಿ ಇನ್ನು ಕೆಲವರು ಬರೋಕ್ಕಾಗಲಿಲ್ಲ. ಬಟ್ ಯಾರು ಬಂದಿದ್ರೋ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಯಾಕೆಂದರೆ ಹಿರಿಯರು ಬಂದು ಅವರ ಆಶೀರ್ವಾದನ ಮಾಡಿ ಇವತ್ತು ಟ್ರೇಲರ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಟ್ರೇಲರ್ ಇಸ್ ಟ್ರೆಂಡಿಂಗ್ ಆ್ಯಂಡ್ ಇಟ್ ಈಸ್ ಕ್ರಿಯೇಟಿಂಗ್ ರೆಕಾರ್ಡ್ಸ್, ಅಂದರೆ ಬ್ರೇಕಿಂಗ್ ರೆಕಾರ್ಡ್ಸ್. ಸೊ ಎಲ್ಲೋ ಒಂದು ಕಡೆ ಜನರ ಒಂದು ಆಶೀರ್ವಾದ, ಅವ್ರ ಪ್ರೀತಿ, ಹಾಗೆ ಹಿರಿಯರ ಆಶೀರ್ವಾದ, ಪ್ರೀತಿ, ಅವರೆಲ್ಲ ಬಂದು ಬ್ಲೆಸ್ ಮಾಡಿದ್ದಕ್ಕೆ ಬಹುಶಃ ಇವತ್ತು ಒಂದು ಸಿನಿಮಾಕ್ಕೆ ಒಂದು ಅದ್ಧೂರಿಯಾಗಿ ಒಂದು ಪ್ರಚಾರ ಸಿಕ್ಕಿದೆ, ಹಾಗೆ ಪ್ರಶಂಸೆ ಸಿಕ್ಕಿದೆ, ಹಾಗೆ ಅಪ್ರಿಸಿಯೇಷನ್ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ. ಇವನ್ ಸಿಂಗ್ ಬಾಬು ಸರ್ ಮಾತಾಡೋವಾಗಲಿ ಅಥವಾ ಜೈ ಜಗದೀಶ್ ಅವ್ರು ಮಾತಾಡೋವಾಗಲಿ, ವಿಜಯಮ್ಮ ಮಾತಾಡೋವಾಗಲಿ, ನಮ್ಮ ಕಣ್ಮುಂದೆ ಆ ಶಂಕರ್ ಸಿಂಗ್ ಅನ್ನೋಂಥ ಬ್ರ್ಯಾಂಡ್ ಬರುತ್ತೆ, ಆ ಮಹಾತ್ಮ ಅನ್ನೋಂಥ ಬ್ರ್ಯಾಂಡ್ ಬರುತ್ತೆ. ಈ ಬ್ರ್ಯಾಂಡು ಎಷ್ಟು ಪ್ರೊಫೆಷ್ನಲಿ ಪ್ಲಸ್ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಆದಿತ್ಯ ಅವ್ರಿಗೆ, ಮಹಾತ್ಮ ಅನ್ನೋಂಥ ಬ್ರ್ಯಾಂಡು? ಸರ್, ನಮ್ಮ ಅಜ್ಜ ಒಬ್ಬರು ಪೊಲಿಟಿಕಲ್ ಸಫರರ್ ಆಗಿದ್ದರು ಬೇಸಿಕ್ಲಿ. ಆಮೇಲೆ ಅವರು ಟೂರಿಂಗ್ ಟಾಕೀಸಿಂದ ಸಿನಿಮಾ ಮಾಡೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಇವಾಗ 100 years ಆಗ್ತಾ ಬರ್ತಾಯಿದೆ ನಮ್ಮ ಸಂಸ್ಥೆಗೆ. ಈ 100 ವರ್ಷದಲ್ಲಿ ಮಾಡಿದಂಥ ಸಿನಿಮಾಗಳು, ಅವರು ಅವತ್ತಿನ ಕಾಲದಲ್ಲಿ ಮಾಡಿದಂಥ ಸಿನಿಮಾಗಳು, ಅದಾದಮೇಲೆ ಮೈ ಫಾದರ್ ಟುಕ್ ಓವರ್, ಅವ್ರು ಮಾಡಿದಂಥ ಸಿನಿಮಾಗಳು, ಅದಾದಮೇಲೆ ನನ್ನ ಎಂಟ್ರಿ 3ನೇ ಜನ್ರೇಷನ್. ಎಲ್ಲೋ ಒಂದು ಕಡೆ ಅವರು ಒಂದು ಫೌಂಡೇಶನ್ನ ಹಾಕಿರೋದು ಶಂಕರ್ ಸಿಂಗ್. ಇವತ್ತು
ಒಂದು ಆ, ಆ, ಬುನಾದಿ, ಒಂದು ಸ್ಟ್ರಾಂಗ್ ಆಗಿರೋ ಒಂದು ಬುನಾದಿ ಕನ್ನಡ ಸಿನಿಮಾಕ್ಕೆ ಅವರು ಕೊಟ್ಟರು ಅಂತ ಹೇಳ್ಬೋದು, ಅದರಲ್ಲಿ ತಪ್ಪಾಗಲ್ಲ. ಒಬ್ಬರು ಒನ್ ಆಫ್ ದ ಸ್ಟ್ರಾಂಗ್ ಫೌಂಡೇಶನ್ಸ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಸೊ ಎಲ್ಲೊಂದು ಕಡೆ ಹೆಮ್ಮೆ ಆಗುತ್ತೆ ಅವರ ಮೊಮ್ಮಗ ಅಂತ ಹೇಳ್ಕೊಳ್ಳೋಕ್ಕೆ. ಹಾಗೆ ನಮ್ಮ ಅಜ್ಜಿ ಕೂಡ, ಅವರು ಶಿ ವಾಸ್ ಅನ್ ಆ್ಯಕ್ಟ್ರೆಸ್, ಅಭಿನೇತ್ರಿ ಅವರು, ಪ್ರತಿಮಾ ದೇವಿ ಅವರು. ಸೊ ಐ ಫೀಲ್ ವೆರಿ ಪ್ರೌಡ್ ಟು ಸೇ ದಟ್ ಐ ಆಮ್ ಫ್ರಮ್ ದಿಸ್ ಫ್ಯಾಮಿಲಿ. ಯಾಕೆಂದರೆ ಆ ಒಂದು ಏನು ಹೇಳ್ತೀರ, ಆ ಒಂದು ಕಸ್ಟಮ್, ಕಲ್ಚರು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಕಲೆಗೋಸ್ಕರ ನಾವು, ಸೊ ಅದನ್ನು ನಮ್ಮ ಅಜ್ಜ ಒಂದು ಫೌಂಡೇಶನ್ ಹಾಕ್ಕೊಟ್ಟಿರೋದನ್ನು ನಮ್ಮ ತಂದೆ ಕ್ಯಾರಿ ಆನ್ ಮಾಡೋದು. ಇವಾಗ ಅದು ನನ್ನ ಕರ್ತವ್ಯ ಕ್ಯಾರಿ ಆನ್ ಮಾಡೋದಕ್ಕೆ. ಇಲ್ಲಿ ನಮ್ಮ ಶಂಕರ್ ಸಿಂಗ್ ಅವರ ಮೊಮ್ಮಗ ಅನ್ನೋದು ಒಂದು ಡೈಮೆನ್ಷನು, ಸಿಂಗ್ ಬಾಬು ಅವರ ಮಗ ಅನ್ನೋದು ಒಂದು ಡೈಮೆನ್ಷನು, ಆದಿತ್ಯ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಗುರು ಅನ್ನುವಂಥ ಈ ಡೈಮೆನ್ಷನ್. ಈ 3 ಡೈಮೆನ್ಷನ್ನು ಏನೆಲ್ಲ ಇನ್ಸ್ಪೈರ್ ಮಾಡುತ್ತೆ ಆದಿತ್ಯಗೆ ಅಂತ? ಸರ್, ಇನ್ಸ್ಪೈರ್ಗಿಂತ ಜಾಸ್ತಿ ಹೆದರಿಕೆ ಆಗುತ್ತೆ ಸರ್. ಯಾಕೆಂದರೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡಬೇಕು. ಯಾಕೆಂದರೆ ಜನ ಇಲ್ಲಿವರೆಗೂ, ನಮ್ಮ ಅಭಿಮಾನಿಗಳು, ಪ್ರೇಕ್ಷಕರು ನನ್ನ ಸಿನಿಮಾಗಳನ್ನ ನೋಡಿ ಮೆಚ್ಕೊಂಡ್ರು ಅಂಥ ಸಿನಿಮಾಗಳು ಭಾಳ ಇದೆ. ಇವಾಗ ಟೆರರ್ ಬರ್ತಾ ಇದೆ. ಸೊ ಅದರಲ್ಲಿ ಎಕ್ಸ್ಪೆಕ್ಟೇಷನ್ನು, ನಾಳೆ ದಿನ ಸಿನಿಮಾ ಗ್ಯಾರಂಟಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಬಹುಶಃ ಅದಾದಮೇಲೆ ಇನ್ನೂ ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ಸ್ ಬರ್ಬೋದು. ಸೊ ಎಲ್ಲೊಂದು ಕಡೆ ಎಕ್ಸೈಟ್ಮೆಂಟ್ಗಿಂತ ನರ್ವಸ್ನೆಸ್ ಇದೆ, ಆಮೇಲೆ ಚೂರು ಹೆದರಿಕೆನೂ ಇದೆ. ಯಾಕೆಂದರೆ ವಿ ಹ್ಯಾವ್ ಟು ಕೀಪ್ ಬಿಲ್ಡಿಂಗ್ ಅವರ್ ಎಕ್ಸ್ಪೆಕ್ಟೇಷನ್ಸ್ಗೆ, ವಿ ಹ್ಯಾವ್ ಟು ಕೀಪ್ ಮೀಟಿಂಗ್ ದ ಸ್ಟ್ಯಾಂಡರ್ಡ್ಸ್. ಸೊ ಅದಕ್ಕೋಸ್ಕರ ಐ ಆಮ್ ಹ್ಯಾಪಿ. ಯಾಕೆಂದರೆ ಟುಡೇ ಟೆರರ್ ಹ್ಯಾಸ್ ರಿಯಲಿ ಟೆರರೈಸ್ಡ್ ಅಂತಲೇ ಹೇಳ್ಬೋದು. ನಾಟ್ ಇನ್ ಅ ಬ್ಯಾಡ್ ವೇ, ಬಟ್ ಇನ್ ಅ ಗುಡ್ ವೇ. ಸೊ 10ನೇ ತಾರೀಕು ರಿಲೀಸ್ ಆಗ್ತಿರೋ ಒಂದು ಸಿನಿಮಾ ಇವತ್ತು, ಥ್ಯಾಂಕ್ಸ್ ಟು ಆಲ್ ಆಫ್ ಯು, ನಿಮ್ಮ ಯೂಟ್ಯೂಬರ್ಸು, ನಮ್ಮ ಇನ್ಫ್ಲೂಯೆನ್ಸರ್ಸು, ಇನ್ಸ್ಟಾ ಫಾಲೋವರ್ಸ್, ಆಮೇಲೆ ಬ್ಲಾಗರ್ಸು, ವ್ಲಾಗರ್ಸು, ಪ್ರತಿಯೊಬ್ಬರು, ಮೀಮ್ಸು, ಟ್ರೋಲ್ಸು, ಇವರೆಲ್ಲರೂ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾಗೆ ಇವತ್ತು. ಸೊ ಎಲ್ಲೊಂದು ಕಡೆ ಅದು ತುಂಬ ಖುಷಿ ಆಗ್ತಾ ಇದೆ. ಸೊ ಒಟ್ಟಾರೆ ಹೇಳ್ಬೇಕು ಅಂದರೆ ವೆರಿ ಹ್ಯಾಪಿ, ಅಟ್ ದ ಸೇಮ್ ಟೈಮ್ ನರ್ವಸ್ ಆ್ಯಂಡ್ ಅ ಲಿಟಲ್ ಸ್ಕೇರ್ಡ್ ಆಲ್ಸೋ. ಅಲ್ಲ, ಆ ನರ್ವಸ್ ಅನ್ನೋದಕ್ಕೆ ನನಗೆ ಅಂದರೆ ಆ್ಯಕ್ಚುಲಿ ತುಂಬ ಪ್ರೀತಿಯ ಮಾತು ಅಂತ. ಅಂದರೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ ನಂತರವೂ ಗುರು ನಾ ಮಾಡೋಂಥ ಪ್ರತಿ ಸಿನಿಮಾನು ಚೆನ್ನಾಗಿ ಆಗಬೇಕು ಅನ್ನೋಂಥ ಒಂದು ಹೋರಾಟನ ಏನಂತ? ಸರ್, ಪ್ರತಿ ಸಿನಿಮಾಕ್ಕೂ ನೀವು ಹೇಳ್ದಂಗೆ ನನ್ನ ಮೊದಲನೇ ಸಿನಿಮಾ ಥರನೇ ದುಡಿತೀನಿ ಸರ್. ಇಲ್ಲ ಇದು ಆಗೋಯ್ತು, ಇಲ್ಲಿ ನೋಡ್ದಂಗೆ ಇಷ್ಟ ಬಂದಂಗೆ ಮಾಡೋಣ. ಎವ್ರಿ ಫಿಲ್ಮ್ ಆಫ್ ಮೈನ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಮೈ ಫಸ್ಟ್ ಫಿಲ್ಮ್. ಅದನ್ನೇ ನಾನು ಮಾಡೋದು ಮುಂದೇನೂ ಅಷ್ಟೇ. ಐ ವಿಲ್ ಆಲ್ವೇಸ್ ವರ್ಕ್ ಲೈಕ್ ಇಟ್ಸ್ ಮೈ ಫಸ್ಟ್ ಫಿಲ್ಮ್. ಏಕೆಂದರೆ ಆ ಡೆಡಿಕೇಶನ್ ಒಬ್ಬ ನಟನಿಗೆ ಇರಬೇಕು. ಪ್ರತಿಯೊಬ್ಬರಿಗೂ ಇರುತ್ತೆ ಗೊತ್ತು, ಬಟ್ ನನಗೆ ಸ್ವಲ್ಪ ಜಾಸ್ತಿ. ಯಾಕೆಂದರೆ ಯಾವುದೇ ಸಿನಿಮಾ ಮಾಡಿದ್ರು ಐ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಲಾಟ್ ಆಫ್ ಹಾರ್ಡ್ ವರ್ಕ್, ವಿಚ್ ಐ ಥಿಂಕ್ ಶೋಸ್ ಆನ್ ಸ್ಕ್ರೀನ್. ಸೊ ಪ್ರತಿಯೊಂದು ಸಿನಿಮಾಗೂ ಅಷ್ಟೇ, ಟೆರರ್ಗೆ ಅಂತ ಅಲ್ಲ, ಮುಂದೆ ಮುಂಬರುವ ಸಿನಿಮಾಗಳಿಗೂ ಅಷ್ಟೇ. ಈಗ ಒಂದು 2 ಇಷ್ಟರಲ್ಲೇ ದೊಡ್ಡ ಸಿನಿಮಾಗಳು ಅನೌನ್ಸ್ ಆಗುತ್ತೆ. ಸೊ ಅದು ಅನೌನ್ಸ್ ಆದಾಗ ಇನ್ನೂ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಇಟ್ಸ್ ಸಮಥಿಂಗ್, ಇಟ್ಸ್ ಅ ಗುಡ್ ಫಿಯರ್ ಅಂತಾರಲ್ಲ, ಇಟ್ಸ್ ಅ ಗುಡ್ ಫಿಯರ್, ಇಟ್ಸ್ ನಾಟ್ ಅ ಬ್ಯಾಡ್ ಫಿಯರ್, ಇಟ್ಸ್ ಅ ಗುಡ್ ಫಿಯರ್. ಯಾಕೆಂದರೆ ದ್ಯಾಟ್ ಫಿಯರ್ ವಿಲ್ ಮೇಕ್ ಯು ವರ್ಕ್ ಹಾರ್ಡರ್. ಇನ್ನೂ ಜಾಸ್ತಿ ಕೆಲಸ ಮಾಡೋದಕ್ಕೆ ನಿಮಗೆ ಅದೊಂದು ಪ್ರೋತ್ಸಾಹನ ಕೊಡುತ್ತೆ, ಹಾಗೆ ಒಂದು ನಿಮಗೆ ಆ ಸ್ಟ್ರೆಂತನ್ನು ಕೊಡುತ್ತೆ. ಬೆಸ್ಟ್ ಆ್ಯಕ್ಟರ್, ಯು ಆರ್ ಡಿಸರ್ವ್ ಫಾರ್ ದಟ್ ಬಿಗ್ ಪ್ರಾಜೆಕ್ಟ್ ಸರ್. ತುಂಬ ಚೆನ್ನಾಗಿ ಆಗಬೇಕು ಅದು ಆದಿತ್ಯ ಅಂತ. ಅಂದರೆ ಮನೇಲೇ 3 ಜನ ಡೈರೆಕ್ಟರ್ ಸರ್. ಈ ಕಡೆ ಸಿಂಗ್ ಬಾಬು ಸರು, ಈ ಕಡೆ ವಿಜಯಮ್ಮ, ಈ ಕಡೆ ಜಗ್ಗಣ್ಣ. ಅಂದರೆ ಆ ಥರದ ಡೈಮೆನ್ಷನ್ ಟಚ್ ಮಾಡಿ ಬಂದಂಥವ್ರು. ಇವನ್ ಅವ್ರ ಪರ್ಸ್ಪೆಕ್ಟಿವ್ ಹೇಗಿದೆ ಟೆರರ್ ಅಂತ, ಅಂದರೆ ಅವ್ರು ಕಂಡಂತಹ ಒಂದಷ್ಟು ವಿಷಯಗಳು? ಇಲ್ಲ, ದೇ ವರ್ ವೆರಿ ಹ್ಯಾಪಿ. ಯಾಕೆಂದರೆ ಅಪ್ಪನೇ ಅವತ್ತು ಟ್ರೈಲರ್ ಲಾಂಚ್ ಆಗಿದ್ದ ದಿನಾನೇ ಹೇಳಿದ್ರು, ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಟ್ರೈಲರ್ ಅಂತ. ಆಮೇಲೆ ನಮ್ಮ ಅತ್ತೆ ವಿಜಯಲಕ್ಷ್ಮಿ ಅವರು ನಮ್ಮ ನಿರ್ದೇಶಕ ರಂಜನ್ನ ಕರೆದ್ಬಿಟ್ಟು ಫಸ್ಟ್ ಪಿಕ್ಚರಾ ಅಂತ ಕೇಳಿದ್ರು. ಹೌದು, ಫಸ್ಟ್ ಪಿಕ್ಚರು ಅಂತ. ಫಸ್ಟ್ ಪಿಕ್ಚರ್ ಹೇಳೋಕ್ಕೆ ಚಾನ್ಸೇ ಇಲ್ಲ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರು ಅಂತ ಹೇಳಿದ್ರು. ಸೊ ಇಲ್ಲ, ಹೇಳಿದೆ ಆ ಥರ ತುಂಬ ದುಡಿದಿದ್ದಾರೆ ಅವರು. ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್. ಆಮೇಲೆ ಬಹಳಷ್ಟು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಸ್ ಲರ್ನ್ಡ್ ಅ ಲಾಟ್. ಸೊ ದ್ಯಾಟ್ ಶೋಸ್ ಆನ್ ಸ್ಕ್ರೀನ್ ಟುಡೇ. ಸೊ ಜಯ ಜಗದೀಶ್ ಅವರು ಅಷ್ಟೇ ತುಂಬ ಇಷ್ಟಪಟ್ಟರು. ಟೆರರ್ ಆಗೇ ಕಾಣ್ತೀಯ ಸ್ಕ್ರೀನ್ ಮೇಲೆ ಅಂತ. ಎಂಟೈರ್ ಫ್ಯಾಮಿಲಿ ಈಸ್ ಹ್ಯಾಪಿ. ಕರ್ನಾಟಕನೇ ನನ್ನ ಕುಟುಂಬ ಸರ್. ಇಡೀ ಕರ್ನಾಟಕನೇ ಅದನ್ನು ಮೆಚ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಕುಟುಂಬ ಒಂದು ಚಿಕ್ಕ ಕುಟುಂಬ, ನನಗೆ ಕರ್ನಾಟಕನೇ ಕುಟುಂಬ. ಸೊ ಪ್ರತಿಯೊಬ್ಬರು ಇವತ್ತು ದೇ ಆರ್ ಕಾಲಿಂಗ್ ಮೀ. ಲೈಕ್ ಅವತ್ತು ರಿಲೀಸ್ ಆಗಿದ್ದಿಂದ ಇವತ್ತವರೆಗೂ ನೋಡಿ, ಇವಾಗಲೂ ರಿಂಗ್ ಆಗ್ತದೆ ನನ್ನ ಫೋನು. ಇಟ್ ಈಸ್ ನಾನ್ ಸ್ಟಾಪ್ ರಿಂಗಿಂಗ್. ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗಿದೆ,
ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಆಮೇಲೆ ಭಾಳ ದಿನಗಳ ನಂತರ ಈ ಥರ ಒಂದು ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾ ಬರ್ತಾ ಇರೋದು ಬಹುಶಃ ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ, ಕಾಯ್ತಾ ಇದ್ದಾರೆ. ಸೊ ನಾವು ಕಾಯ್ತಾ ಇದ್ದೀನಿ, ನಾನು ಕಾಯ್ತಾ ಇದ್ದೀನಿ, ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೇಳದ್ನಲ್ಲ, ಫಿಯರು ಇದೆ ಒಳಗೆ. ಇಟ್ಸ್ ಅ ಗುಡ್ ಫಿಯರ್, ಬಟ್ ಐ ನೋ ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಫಾರ್ ಮಿ. ಎಸ್. ಆಮೇಲೆ ಟೆರರ್ ಚಿತ್ರದ ಒಂದಷ್ಟು ತುಣುಕುಗಳನ್ನು, ಹಾಡುಗಳನ್ನು ಮತ್ತು ನೋಡಿದಾಗ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ. ಅಂದರೆ ಅವ್ರು ಹೇಗೆ ಕನೆಕ್ಟ್ ಆಗ್ತಾರೆ ಆದಿತ್ಯಗೆ ಅಂದರೆ, ಇದು ನಾನು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಹೇಳ್ತಾ ಇರೋದು. ಗುರು, ನಮ್ಮ ಎದೆಗಾರಿಕೆ ಹೀರೋ ಗುರು, ನಮ್ಮ ಎದೆಗಾರಿಕೆ ಹೀರೋ ಗುರು, ನಮ್ಮ ಡೆಡ್ಲಿ ಸೋಮ ಗುರು, ನಮ್ಮ ಮುಂದುವರೆದ ಅಧ್ಯಾಯ ಗುರು. ಅವ್ರಿಗೆ ಇಷ್ಟ ಆದಂತಹ ಸಿನಿಮಾಗಳಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಇದು ಹೇಗೆ ಅಂತ ನನ್ನ ಪರ್ಸ್ನಲ್ ಪ್ರಶ್ನೆ. ಸರ್, ಪ್ರತಿಯೊಂದು ಸಿನಿಮಾ ಇಲ್ಲಿವರೆಗೂ ನನ್ನ ಪ್ರೇಕ್ಷಕರು ಇಷ್ಟಪಟ್ಟಿರುವಂಥ ಸಿನಿಮಾ, ಅವರು ಆ ಸಿನಿಮಾನ ನೋಡಿಕೊಂಡು ಅದಕ್ಕೆ ಒಂದು ಇಷ್ಟಪಟ್ಟಿರುವಂಥ ಸಿನಿಮಾನ ಬಿಟ್ಟು ಇವಾಗ ನೆಕ್ಸ್ಟ್ ಯಾವ ಥರ ಬರ್ಬೋದು ಅನ್ನೋ ಒಂದು ಕುತೂಹಲದಲ್ಲಿರ್ತಾರೆ. ಸೊ ಅದಕ್ಕೆ ಇಲ್ಲಿವರೆಗೂ ನಾವು ಟೆರರ್ ಬಗ್ಗೆ ಎಲ್ಲೂ ಏನೂ ಹೇಳಿಲ್ಲ. ಸೊ ಆ ಕುತೂಹಲ ಅನ್ನೋದೇ ಬಹುಶಃ ಇವತ್ತು ಸಿನಿಮಾಗೆ ಒಂದು ಪ್ಲಸ್ ಆಗಿರ್ಬೋದು ಏನೋ. ಯಾಕೆಂದರೆ 36 ಗಂಟೆನಲ್ಲಿ 2 ಮಿಲಿಯನ್ ಟಚ್ ಆಗೋದು ಐ ಥಿಂಕ್ ಭಾಳ ಫ್ಯೂ ಫಿಲ್ಮ್ಸ್ ಹ್ಯಾವ್ ಡನ್ ಇಟ್. ಅದನ್ನು ಜೆನ್ಯೂನ್ ಆಗಿ. ಸೊ ನಾ ಹೇಳ್ಬಾರ್ದು, ಬಟ್ ಅಫ್ಕೋರ್ಸ್ ಆರ್ಗ್ಯಾನಿಕ್ ವ್ಯೂಸ್ ಅಂತ ಹೇಳ್ತೀವಲ್ಲ, 2 ಮಿಲಿಯನ್ ಆಲ್ಮೋಸ್ಟ್ ಇನ್ 36 hours. ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 36 hours ಇಟ್ ಮೈ ಟಚ್ 4 ಮಿಲಿಯನ್, 5 ಮಿಲಿಯನ್. ಆ್ಯಂಡ್ ನೀವು ಕಮೆಂಟ್ಸ್ ನೋಡಿದ್ರೆ ಭಾಳಷ್ಟು ನಮ್ಮ ದೇಶದಲ್ಲಿ ಭಾಳಷ್ಟು ಸ್ಟೇಟ್ಗಳಿಂದ ಇದು ಕಮೆಂಟ್ಸ್ ಹಾಕ್ತಾ ಇದ್ದಾರೆ, ಕನ್ನಡದಲ್ಲಿ ಈ ಥರನೂ ಮಾಡ್ತಾರ ಅಂತ. ಯಾಕೆ ಸ್ವಾಮಿ, ಕನ್ನಡದಲ್ಲೇ ನಾವು ಇಲ್ಲಿವರೆಗೂ ನಿಮಗೆ ಕೊಟ್ಟಿರೋ ಹೈಯೆಸ್ಟ್ ಹಿಟ್ಗಳು ನಾವು ಕನ್ನಡದೇ. KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಕಾಂತಾರ 2 ಆಗಿರ್ಬೋದು, KGF ಎಲ್ಲ ಕನ್ನಡದೇ ಹೈಯೆಸ್ಟ್ ಸಿನಿಮಾಗಳು ಕೊಟ್ಟಿರೋದು ಹಿಟ್ಸ್. ನಾವು ಕನ್ನಡ ಮೇ ಐಸಾ ಭಿ ಕರ್ತಾ ಕ್ಯಾ ಅಂತ ಕೇಳ್ತಾರೆ, ಕನ್ನಡಕ್ಕೆ ಬಾಮ್ಮ, ಕರ್ನಾಟಕಕ್ಕೆ ಬಾ, ಇಂತೆಂಥ ಸಿನಿಮಾಗಳು ಮಾಡ್ತೀವಿ ಅಂತ ನಾವು ತೋರಿಸ್ತೀವಿ. ಸೊ ಇಟ್ ಸಮ್ವೇರ್ ಇಟ್ ಈಸ್ ಹ್ಯಾಪಿ. ಯಾಕೆಂದರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ, ಅಣ್ಣ ಏನು ಅಂಡರ್ ವರ್ಲ್ಡ್ ಅಣ್ಣ ಗ್ಯಾಂಗ್ಸ್ಟರ್ ಅಣ್ಣ, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದೀರಾ, ಇನ್ನೊಂದು ಕೈಯಲ್ಲಿ ಗಣ್ಣು ಇಟ್ಕೊಂಡಿದ್ದೀರಾ, ಇನ್ನೊಂದು ಕೈಯಲ್ಲಿ ಸಿಗಾರ್ ಇಟ್ಕೊಂಡಿದ್ದೀರಾ, ಏನಣ್ಣ ಇದು? ಸಿನಿಮಾ ಬಗ್ಗೆ ನಾನು ಎಲ್ಲೂ ಏನೂ ಹೇಳೋದಕ್ಕೆ ಈ ಸರಿ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜನ ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಅದೊಂದು ದೇ ವಿಲ್ ಎಂಜಾಯ್ ದ ಫಿಲ್ಮ್. ಆಮೇಲಾಗಿ ಸಿನಿಮಾದ ಸ್ಟಾರ್ ಕಾಸ್ಟ್ ನೋಡಿದಾಗಲೂ ಕೂಡ ನೀವು ಎಲ್ಲವನ್ನು ಸಂಭ್ರಮಿಸ್ತಿದ್ದೀರಿ. ಇಲ್ಲಿ ನನ್ನ ಫೇಸ್ ಮಾತಾಡೋಕ್ಕಿಂತಲೂ ನೀವು ಕಿಟ್ಟಿಯವ್ರನ್ನ ಸಂಭ್ರಮಿಸ್ತೀರಿ, ಶರತ್ ಲೋಹಿತಾಶ್ ಅವ್ರನ್ನ ಸಂಭ್ರಮಿಸ್ತೀರಿ, ಕೋಟೆ ಪ್ರಭಾಕರ್, ಅಂದರೆ ಪ್ರತಿಯೊಬ್ಬ ಕಲಾವಿದನನ್ನು ಕೂಡ ಎಸ್ ಗುರು, ಹೈ ಪಿಚ್ಚಲ್ಲಿ ಇವರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಅಂತ. ಇದು ಈ ಮೈಂಡ್ಸೆಟ್ ಯಾಕೆ ಬರುತ್ತೆ, ಯಾಕೆ ಬರಬೇಕು? ಆದಿತ್ಯಗಲ್ಲ, ಯಾರಿಗೆ? ಸರ್, ಯಾರಿಗೇ ಆಗಲಿ ನಾನು ಹೇಳೋದು, ಐ ಕ್ಯಾನ್ ಸ್ಪೀಕ್ ಫಾರ್ ಮೈ ಸೆಲ್ಫ್. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಸಿನಿಮಾದಲ್ಲಿ ನಾನೊಬ್ಬನೇ ಅಂತ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ಮುಂದೆನೂ ಹೇಳ್ಕೊಳಲ್ಲ. ಯಾಕೆಂದರೆ ನಾವೆಲ್ಲ ಪಾತ್ರಧಾರಿಗಳು ಸಿನಿಮಾದಲ್ಲಿ. ನನ್ನ ಪಾತ್ರ ಬಹುಶಃ ಹೀರೋದಿರ್ಬೋದು. ಒಬ್ಬ ಹೀರೋ ಆಗಬೇಕು ಅಂದರೆ ಒಬ್ಬ ವಿಲನ್ ಇರಲೇಬೇಕು. ಹಾಗೆ ಒಬ್ಬ ವಿಲನ್ ಇದ್ದಾನೆ ಅಂದರೆ ಒಬ್ಬ ಅಪ್ಪನ ಕ್ಯಾರೆಕ್ಟರ್ ಇರಲೇಬೇಕು, ಒಬ್ಬ ಮಗನ ಕ್ಯಾರೆಕ್ಟರ್ ಇರಲೇಬೇಕು, ಒಂದು ತಂಗಿ ಕ್ಯಾರೆಕ್ಟರ್ ಇರಬೇಕು. ಪ್ರತಿಯೊಬ್ಬರು ಮಾಡೋದು ಏನೇನು ಮಾಡ್ತೀವೋ ನಾವೆಲ್ಲ ಒಂದು ಪಾತ್ರಧಾರಿಗಳು. ಸೊ ಆ ಕ್ಯಾರೆಕ್ಟರ್ಗಳಿಗೆ ಹೆಸರುಗಳನ್ನು ಕೊಟ್ಟಿರ್ತಾರೆ ಅಷ್ಟೇ ಹೊರತು ವಿ ಆಲ್ ಗೆಟ್ ಟುಗೆದರ್ ಓನ್ಲಿ, ಇಟ್ ವಿಲ್ ಬಿಕಮ್ ಆನ್ ದ ಹೋಲ್ ಎ ಸಿನಿಮಾ. ಸೊ ನಾನೊಬ್ಬನೇ ನನ್ನಿಂದಾನೇ ಎಲ್ಲ ಅನ್ನೋನು ಮೂರ್ಖ. ಬಿಕಾಸ್ ಯಾವತ್ತೂ ಇಟ್ ಈಸ್ ನೆವರ್ ಅ ಸೋಲೋ ಜಾಬ್, ಇಟ್ ಈಸ್ ಅ ಗ್ರೂಪ್ ಅಫೇರ್. ಅಂದರೆ ಕಲೆಕ್ಟಿವ್ ಎಫರ್ಟ್ ಅದು. ಈಗ ನನ್ನ ಗೆಳೆಯ ಹೇಳ್ದಂಗೆ ಅದನ್ನು ಸ್ಟೇಜ್ ಮೇಲೂ ಅದನ್ನೇ ಹೇಳಿದ್ದೆ, ಒಬ್ಬ ವಿಲನ್ ಏಟ್ ತಿಂದ್ರೆ ನಾನು ಹೀರೋ ಆಗೋದು. ಇದನ್ನು ಅವ್ನು ಭಾಳ ಸರಿ ಹೇಳಿರ್ತಾನೆ, ನಾನು ಅದನ್ನೇ ಹೇಳೋದು. ನಾವಿಬ್ಬರು ಯಾವತ್ತೂ ಅದನ್ನು ಅವರ್ ಮೈಂಡ್ ಸೆಟ್ಸ್ ಆರ್ ಆಲ್ ದ ಸೇಮ್ ಆಲ್ಮೋಸ್ಟ್. ಯಾಕೆಂದ್ರೆ ನಾವು ಮೈಸೂರವರು, ನಾವು ಸಿಂಪಲ್ ವ್ಯಕ್ತಿಗಳು. ನಮಗೆ ಅತಿ ವೈಭವ ಅದೆಲ್ಲ ನಮಗೆಲ್ಲ ಏನೂ ಗೊತ್ತಿಲ್ಲ. ನಾವು ಮೈಸೂರವ್ರು ಹೆಂಗಂದರೆ ಪ್ರೀತಿಸೋ ಜನ. ಅಂದರೆ ಇಡೀ ಕರ್ನಾಟಕನೇ ಹಾಗೆ, ಬಟ್ ಮೈಸೂರವ್ರು ಸ್ವಲ್ಪ ಜಾಸ್ತಿ. ಸೊ ನಾವೇನಂದರೆ ನಮ್ಮ ಜೊತೆ ಎಲ್ಲರೂ ಇರಬೇಕು, ಕಲೆಕ್ಟಿವ್ ಎಫರ್ಟ್ ಇದ್ರೇ ಒಂದು ಸಿನಿಮಾ ಚೆನ್ನಾಗಿ ಹೋಗೋದು.